ನಮಸ್ತೆ. 8/5/2024 ಬುಧವಾರ ಕೃಷ್ಣ ಪಕ್ಷ. ಇವತ್ತು ಅಮಾವಾಸ್ಯೆ ಇದೆ, ಭರಣಿ ನಕ್ಷತ್ರವಿದೆ. ಮಧ್ಯಾಹ್ನದವರೆಗೂ ಕಾರ್ಯಸಿದ್ಧಿ ಆದರೂ ಚಂಚಲ ಅನ್ನುವ ಒಂದು ವಿಷಯವಿದೆ. ಆ ನಂತರ ಬರುವ ಕೃತಿಕಾ ನಕ್ಷತ್ರ ಅಮೃತ ಕಾರ್ಯಸಿದ್ಧಿ ಎಲ್ಲ ಉಂಟು. ಆದರೂ ಪ್ರಥಮ ಇರೋದರಿಂದ ಇವತ್ತಿನ ದಿನದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಪಿಂಡ ಪಿತೃ ಅಂದರೆ ಹಿರಿಯರಿಗಾದ ಕಾರ್ಯಗಳನ್ನು, ಮರಣವಾದವರಿಗಾದ ಕಾರ್ಯಗಳನ್ನು ಮಾಡಬಹುದು. ಕೃತಿಕಾ ವ್ರತವಿದೆ. ಈ ದಿನ ಹೀಗಿದೆ. ಇವತ್ತಿನ ವಿಶೇಷವಾಗಿ ಬೇರೆ ಬೇರೆ ವಿಷಯಗಳನ್ನು ನಾವು ನೋಡೋಕೆ ಹೋದರೆ, ಭರಣಿ ನಕ್ಷತ್ರವಿರುವಂಥ ಸಮಯ ಬೆಳಗ್ಗೆಯಿಂದ ಮಧ್ಯಾಹ್ನ 1:33:14 ಇವತ್ತಿನ ತಿಥಿ ಅಮಾವಾಸ್ಯೆ ಬೆಳಗ್ಗೆ 8:51 ಇನ್ನು ಸರಿಯಾಗಿ ಹೇಳಬೇಕು ಅಂದರೆ 8:51:35 ಶೋಭನ ಯೋಗವಿದೆ. ಇವತ್ತಿನ ನಕ್ಷತ್ರ ಪಾದಗಳನ್ನ ನೋಡೋಣ. ಭರಣಿ ನಕ್ಷತ್ರ 3ನೇ ಪಾದ ಬೆಳಗ್ಗೆ 8:02 ಆ ನಂತರ ಮಧ್ಯಾಹ್ನ 1:33 ಭರಣಿ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಭರಣಿ ನಕ್ಷತ್ರವೇ ಮುಗಿಯುತ್ತದೆ. ಆ ನಂತರ 1:33 ಮೇಲೆ ಸಂಜೆ 7:07 ಕೃತಿಕಾ ನಕ್ಷತ್ರ 1ನೇ ಪಾದ. ಇಷ್ಟಕ್ಕೆ ಮೇಷರಾಶಿ ಮುಗಿಯುತ್ತದೆ. ಅಲ್ಲಿಂದ ವೃಷಭ ರಾಶಿ ಸ್ಟಾರ್ಟ್. ಅಂದರೆ ಸಂಜೆ 7:08 ರಾತ್ರಿ 12:41 ಕೃತಿಕಾ ನಕ್ಷತ್ರ 2ನೇ ಪಾದ. ರಾತ್ರಿ 12:42 ಮೇಲೆ ದಿನ ಪೂರ್ತಿ ಕೃತಿಕಾ ನಕ್ಷತ್ರವಿದೆ. ಅದೇ ಥರ ನಾಳೆನೂ ಇದೇ ಕೃತಿಕಾ ನಕ್ಷತ್ರ, ಅಂದರೆ 9ನೇ ತಾರೀಕು ಗುರುವಾರ ದಿನ ಬೆಳಗ್ಗೆ 11:55 ಕೃತಿಕಾ ನಕ್ಷತ್ರ, ಆಮೇಲೆ ರೋಹಿಣಿ ನಕ್ಷತ್ರ. ಈ ರೀತಿಯಾಗಿ ಈ ವಿಷಯಗಳನ್ನ ನೋಡಿದ್ವಿ. ಮತ್ತೆ ಇವತ್ತಿನ ದಿನಕ್ಕೆ ಅಂದರೆ 8ನೇ ತಾರೀಕಿಗೆ ಬರೋಣ. ಇವತ್ತಿನ ದಿನ ಪ್ರಕಾರ ಕೆಲವು ವಿಷಯಗಳು ಅಂದರೆ 100% ಕೆಟ್ಟೋದು, 100% ಒಳ್ಳೆಯದು. ಇದನ್ನು ನೋಡೋಕೆ ಮುಂಚೆ ನಾವು ಎಂದಿನಂತೆ ನಾವು ದಿನ ಹೇಳ್ತಾ ಬರ್ತೀವಿ, ಒಂದು ದಿನ ಕೆಟ್ಟೋದಿರ್ಬೋದು, 100% ಅದರಲ್ಲಿ ಒಳ್ಳೆಯದು ಅಂತ ನಾವು ಕೊಡುವ ಟೈಮ್ ಎಮರ್ಜೆನ್ಸಿಗೆ ಮಾತ್ರನೇ. ಅದೇ ಒಂದು ದಿನ ಒಳ್ಳೆಯ ದಿನವಾಗಿ ನಕ್ಷತ್ರ ಒಳ್ಳೆಯದು, ತಿಥಿ ಎಲ್ಲ ಒಳ್ಳೆಯದು ಅಂತಂದರೆ ನಾವು ಕೊಡುವ ಒಳ್ಳೆಯ ಟೈಮ್ ಖಂಡಿತವಾಗಿ ಇನ್ನಷ್ಟು ಪ್ಲಸ್ ಆಗುತ್ತೆ, ಅಂದರೆ ಇನ್ನಷ್ಟು ಉಪಯೋಗ ಆಗುತ್ತದೆ, ಇನ್ನಷ್ಟು ಅಧಿಕವಾಗುತ್ತೆ ಒಳ್ಳೆಯದು. ಆದರೆ ಒಂದು ದಿನ ಕೆಟ್ಟೋದು ಅಂತ ಇದ್ದಾಗ, ಇವತ್ತು ಕೆಟ್ಟೋದು ಅಂತ ಏನು ಕೊಡ್ತೀವೋ ಅದು ಇನ್ನೂ ಡಬಲ್ ಆಗಿ ಕೆಟ್ಟೋದಾಗುತ್ತೆ. ಕೆಟ್ಟೋ ದಿನದಲ್ಲಿ ಇದೆಲ್ಲ ಬರುತ್ತೆ. ಅಮಾವಾಸ್ಯೆಯಲ್ಲಿ ಒಳ್ಳೆಯ ಟೈಮ್ ಕೊಟ್ಟಿದ್ದೀರಾ ಅಂತ ನೀವು ಕೇಳೋಕೆ ಹೋಗ್ಬೇಡಿ. ಎಮರ್ಜೆನ್ಸಿಗೆ, ಆಸ್ಪತ್ರೆಗೆ ಇಂಥದಕ್ಕೆಲ್ಲ ಉಪಯೋಗ ಆಗುತ್ತೆ ಅಂತ. ಆ ರೀತಿ ನೋಡೋಕೆ ಹೋದರೆ ಈ ಅಮಾವಾಸ್ಯೆ ತಿಥಿಯಲ್ಲಿ ಕೆಲವು ಕಾರ್ಯಗಳನ್ನು, ಅದು ಪಿತೃಕರ್ಮವನ್ನು ಮಾಡಬಹುದು. ಈ ರೀತಿ ನಕ್ಷತ್ರ ಪಾದಗಳು ಇಂಥದ್ದು ವಿಷಯಗಳೆಲ್ಲ ನೋಡಿದ್ವಿ. ಇವತ್ತಿನ ದಿನ ಪ್ರಕಾರ ಪದೇ ಪದೇ ನಾವು ಹೇಳ್ತೀವಿ, ನಾವು ಕೊಡುವ ಒಳ್ಳೆಯ ಟೈಮ್ ಎಮರ್ಜೆನ್ಸಿಗೆ, ಅಂದರೆ ಕೆಟ್ಟೋ ದಿನದಲ್ಲಿ. ಒಳ್ಳೆಯ ದಿನದಲ್ಲಿ ಇನ್ನೂ ಡಬಲ್ ಆಗುತ್ತೆ. ಬೆಳಗ್ಗೆ 5:56 8:02 ಭರಣಿ ನಕ್ಷತ್ರ 3ನೇ ಪಾದ. ಇದರಲ್ಲೂ ಇರೋದರಲ್ಲಿ ಒಳ್ಳೆಯ ಟೈಮ್ ಅಂತಂದರೆ 6:25 7:29. ಅದೇ ಥರ ಯೋಗ, ಸೌಭಾಗ್ಯ ಯೋಗವಿದೆ 5:56 ಪ್ರಾರಂಭದಲ್ಲಿ, ಅಂದರೆ 7:29 ಸೌಭಾಗ್ಯ ಯೋಗ ಒಳ್ಳೆಯದಾಗುತ್ತದೆ. ಅಂದರೆ ಈಗ ನಾವು ನೋಡಿದ್ವಿ, ಭರಣಿ ನಕ್ಷತ್ರ 3ನೇ ಪಾದ, ಸೌಭಾಗ್ಯ ಯೋಗ ಇಂಥದ್ದೆಲ್ಲ ಕೂಡೋದ್ರಿಂದ ಸ್ವಲ್ಪ ಒಳ್ಳೆಯದು. ಆದರೂ ಅಮಾವಾಸ್ಯೆ ಅಂತ ಬಂದ ಮೇಲೆ ಅದನ್ನು ನೋಡಲೇಬೇಕು. ನಂತರ ನೋಡುವಂಥ ವಿಷಯ, ಇವತ್ತಿನ ದಿನದಲ್ಲಿ ಬುಧ ಹೊರೆ ಬರುವಂಥ ಸಮಯ 5:56 7 ಇದರಲ್ಲಿ 6:25 7:29 ಬುಧ ಹೊರೆ ಚೆನ್ನಾಗಿರುತ್ತದೆ. ಮಕ್ಕಳು ಕೂತು ಓದೋದಕ್ಕೆ, ವ್ಯಾಪಾರ ವಿಷಯವಾಗಿ ಪ್ಲಾನ್ ಮಾಡೋಕ್ಕೆ ಮಾತ್ರ, ಯಾಕೆಂತಂದರೆ ಅಮಾವಾಸ್ಯೆ ಇದೆ. ಅದೇ ಥರ ಇದೇ ಟೈಮಲ್ಲೇ ಲಾಭದ ವಿಷಯವೂ ಇದೆ. ಆದ್ದರಿಂದಾಗಿ 6:25 7:29 ಶುಭ ಸಮಯ.
ನಂತರ ಭರಣಿ ನಕ್ಷತ್ರದ 4ನೇ ಪಾದ 8:02 ಮಧ್ಯಾಹ್ನ 1:33ವರೆಗಿದೆ. ಭರಣಿ ನಕ್ಷತ್ರ ಇರುವ ಸಮಯದಲ್ಲೂ ಕೂಡ ಒಳ್ಳೆಯ ಟೈಮು ಅಂತ ಅದರಲ್ಲಿ ಸೆಲೆಕ್ಟ್ ಮಾಡಿದ್ರೆ 10:39 11:49ವರೆಗೆ ಒಳ್ಳೆಯ ಸಮಯ ಇದು. ಈ ಸಮಯದಲ್ಲಿ ಸುಖ ಕಾಲವಿದೆ. ಅಂದರೆ ನಾವು ಹೇಳಿದಂತೆ 10:39 11:49ನ ಸಮಯದಲ್ಲಿ ಇನ್ನೊಂದು ಒಳ್ಳೆಯ ಸಮಯ ಅಂತಂದರೆ 10:39 ಮೇಲೇನೆ ಒಳ್ಳೆಯದಾಗೋದ್ರಿಂದ ಅಮೃತಗಳಿಗೆ ಇಷ್ಟರಲ್ಲಿ ಮುಗಿದೋಗ್ಬಿಡ್ತದೆ. ಕುಜ ಹೊರೆ ಬರುವಂಥ ಸಮಯ 10:39 11:13ವರೆಗೂ. ಕುಜಗ್ರಹ ಪೂಜೆ, ಅಂಗಾರಕ ಪೂಜೆ, ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ, ಕುಜ ಪರಿಹಾರ ಬೇಕು ಅಂತಂದರೆ ತೊಗರಿಕಾಳು ಕೆಂಪು ವಾಲ ಇಟ್ಟು ಪೂಜೆ ಮಾಡ್ಬೋದು. ಅಂಥದನ್ನು ಮಾಡೋಕ್ಕೆ ಈ ಸಮಯ ಉತ್ತಮ. ಮತ್ತೊಂದು ಸಮಯ ಅಂತಂದರೆ ಗುಳಿಕೆ ಕಾಲ 10:41 ಮೇಲೆ 11:49ವರೆಗೂ ಶುಭವಾಗಿದೆ. ಆದರೆ ಪಂಚಾಂಗದಲ್ಲಿ ನೀವು ನೋಡಿದ್ರೆ 10:41 12:16ವರೆಗೂ ಗುಳಿಕೆ ಕಾಲ ಇರುತ್ತೆ ಎಂದು ಬರುತ್ತೆ. ನಾವಿದರಲ್ಲಿ 11:49ಕ್ಕೆ ಎಂಡು ಅಂತ ಕೊಡ್ತೀವಿ. ಯಾಕೆಂತಂದರೆ ಅಲ್ಲಿಯವರೆಗೂ ಗುಳಿಕೆ ಕಾಲದಲ್ಲಿ ಒಳ್ಳೆಯ ಟೈಮ್. ಆಮೇಲೆ 12:16ವರೆಗೂ ಟೈಮ್ ಶುಭವಾಗಿಲ್ಲ. ಅದರಿಂದಲೇ ಇದನ್ನು ಪದೇ ಪದೇ ನಾವು ಹೇಳ್ತಾ ಬಂದಿದ್ದೀವಿ. ಮತ್ತೊಂದು ಒಳ್ಳೆಯ ಸಮಯ ಅಂತ ನಾವು ಹುಡ್ಕೋಣ. ಇದನ್ನು ಬುಧ ಹೊರೆನೇ. ಇದು ಇರುವ ಸಮಯ ಮಧ್ಯಾಹ್ನ 1:53 2:23ವರೆಗೂ ಬುಧ ಹೊರೆ ಶುಭವಾಗಿದೆ. ಮೆಮೊರಿ, ಗಣಿತ, ವ್ಯಾಪಾರಿಗಳು ಅದರ ವಿಷಯವಾಗಿ ಯೋಚನೆ ಮಾಡೋಕ್ಕೆ ಇದಕ್ಕೆಲ್ಲ ಒಳ್ಳೆಯ ಸಮಯವಿದು. ಅದೇ ಥರ ಸರ್ವಾರ್ಥ ಸಿದ್ಧಿ ಯೋಗ ಕೂಡ ಒಂದು ಯೋಗವಿದೆ. ಇದು ಮಧ್ಯಾಹ್ನ 1:33 ಮೇಲೆ ಸ್ಟಾರ್ಟ್ ಆಗುತ್ತದೆ. ಆದರೂ 1:53 ಮೇಲೆ ಇದರಲ್ಲಿ ಸ್ವಲ್ಪ ಲಾಂಗ್ ಟೈಮ್ ಇದೆ, ಒಳ್ಳೆ ಟೈಮು. ಆದರೂ ಒಂದು 1 ಅವರ್ ನಾವು ತಗೋಬೋದು ಒಳ್ಳೆ ಟೈಮು ಅಂತ. ಉದ್ಯೋಗದ ವಿಷಯವಾಗಿ ಸಂಬಂಧಪಡುವ ವಿಷಯಗಳು ಮಾತಾಡೋಕ್ಕೆ 1:51 ಮೇಲೆ 3:26ವರೆಗೂ ಶುಭವಾಗಿದೆ. ಮತ್ತು ವಿಜಯ ಮುಹೂರ್ತ 2:23 ಮೇಲೆ 3:14ವರೆಗೂ ಶುಭವಾಗಿದೆ. ಗುರು ಹೊರೆ ಬರುವಂಥ ಸಮಯ ಶುಭ ಸಮಯಕ್ಕೆ ಸೇರುತ್ತದೆ. ಇದನ್ನು ಕೂಡ 4:29 ಮೇಲೆ 5:33ವರೆಗೂ ಶುಭವಾಗಿದೆ. ಮತ್ತೊಂದು ಒಳ್ಳೆಯ ಸಮಯ ಅಂತಂದರೆ ಶುಭ ಪಂಚಕ ಮುಹೂರ್ತ ಅಂತ, ಪಂಚಕ ದೋಷವಿಲ್ಲದೆ ಅಂದರೆ 5 ದೋಷಗಳಿಲ್ಲದ ಮುಹೂರ್ತ ಅಂತ ಸಂಜೆ 6:57 ಮೇಲೆ 9:08ವರೆಗೂ ಶುಭವಾಗಿದೆ. ಮತ್ತೊಂದು ಒಳ್ಳೆಯ ಸಮಯ ಅಂತ ನಾವು ಹುಡುಕಿದ್ರೆ ಶುಕ್ರ ಹೊರೆ ಸಂಜೆ 7:33 ಮೇಲೆ 8:29ವರೆಗೂ ಶುಕ್ರ ಹೊರೆ. ಅಲಂಕಾರ, ಶೃಂಗಾರ, ಪಾರ್ಟಿಗೆ ಹೋಗ್ತೀವಿ, ರೆಡಿ ಆಗೋದು, ಹೆಣ್ಣು ಮಕ್ಕಳಿಗೆ ಬೇಕಾಗಿರೋ ವಿಷಯಗಳನ್ನ ರೆಡಿ ಮಾಡ್ಕೊಳ್ಳೋದು, ಇಂಥದಕ್ಕೆಲ್ಲ ಶುಭ ಸಮಯವಿದು. ಯಾರ ಜಾತಕದಲ್ಲಿ ಶುಕ್ರ ದೋಷವಿದೆಯೋ ಅವರೆಲ್ಲ ಪೂಜೆ ಮಾಡಿಕೊಳ್ಳೋಕ್ಕೆ, ಧ್ಯಾನ ಮಾಡೋಕ್ಕೆ ಉತ್ತಮ ಸಮಯವಿದು. ಮತ್ತು ಅಮೃತ ಗೌರಿ ರಾತ್ರಿ 8:01 9:26ವರೆಗೂ. ಈ ಸಮಯವೂ ಕೂಡ ಶುಭ ಸಮಯವೇ. ಸೇಮ್ ಟೈಮಲ್ಲಿ ಬುಧ ಹೊರೆಯೂ ಬರುತ್ತದೆ. ಆದರೆ ಬುಧ ಹೊರೆ ರಾತ್ರಿ 8:29 ಮೇಲೆ ಅಂದರೆ 8:30 ಮೇಲೆ ರಾತ್ರಿ 9:26ವರೆಗೂ ಬುಧ ಹೊರೆಯೂ ಶುಭವಾಗಿದೆ. ಇಷ್ಟೆಲ್ಲ ರಾತ್ರಿಯವರೆಗೂ ನಾವು ನೋಡಿದ್ವಿ. ಬೆಳಗ್ಗೆವರೆಗೂ ನಾವು ರೆಡಿ ಮಾಡಿದ್ವಿ. ಆದರೂ ನಾವು ಮಾಡೋದು ಇಷ್ಟರಲ್ಲೇ. ಇದನ್ನೆಲ್ಲ ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡ್ಬೋದು. ಈಗ ನಾವು ತಾರಾಬಲ ಮತ್ತು ಚಂದ್ರಬಲವನ್ನು ನೋಡೋಣ. ಅಶ್ವಿನಿಯಿಂದ ರೇವತಿವರೆಗೂ. ಮೊದಲನೇದಾಗಿ ಅಶ್ವಿನಿ ನಕ್ಷತ್ರಕ್ಕೆ ಇವತ್ತಿನ ದಿನ ಅಂದರೆ ಸೂರ್ಯೋದಯದಿಂದ ಅಂದರೆ 5:56 ಪ್ರತಿಯೊಬ್ಬರಿಗೂ ಆ ರೀತಿ ತಿಳ್ಕೋಬೇಕು. ಮಧ್ಯಾಹ್ನ 1:30ವರೆಗೂ 1:33ವರೆಗಿದೆ. ಹಂಗಾಗಿ ಅಂದಾಜು 1:30 ಅಂತ ಇಟ್ಕೊಳ್ಳಿ. ಸಂಪತ್ತು, ಶರೀರ ಸುಖವೆಲ್ಲ ಇದೆ. ಆಮೇಲೆ ಸ್ವಲ್ಪ ಎಚ್ಚರ ಸರಿಯಾಗಿಲ್ಲ. ಭರಣಿ ನಕ್ಷತ್ರ ಮೇಷರಾಶಿಗೆ ಮಧ್ಯಾಹ್ನದವರೆಗೂ ಜನ್ಮತಾರೆ, ಶರೀರ ಸುಖ, ಕೆಲವು ಕಾರ್ಯಗಳನ್ನ ಮಾಡೋಕ್ಕೆ ಖಂಡಿತ ಯೋಚನೆ ಮಾಡಬೇಕು. ಅದರಲ್ಲೂ ಇವತ್ತು ಅಮಾವಾಸ್ಯೆ ಕೂಡಿರೋದ್ರಿಂದ
ಪಿತೃಕರ್ಮಗಳನ್ನು ಸರಿಯಾಗಿ ಮಾಡಿಕೊಳ್ಳಿ. ನಂತರ ನೋಡುವಂಥ ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ. ಖಂಡಿತ ಮಧ್ಯಾಹ್ನದವರೆಗೆ ಶುಭಕರವಾಗಿದೆ. ಆಮೇಲೆ ಸ್ವಲ್ಪ ಒಂದು 50% ಮಾತ್ರನೇ ಚೆನ್ನಾಗಿರೋದು. ಕೃತಿಕಾ ನಕ್ಷತ್ರ ವೃಷಭ ರಾಶಿ, ಮಧ್ಯಾಹ್ನದವರೆಗೂ ಚೆನ್ನಾಗಿರುತ್ತದೆ. ಆದರೂ ವ್ಯಯಗಳು ಸ್ವಲ್ಪ ಜಾಸ್ತಿ ಆಗುತ್ತೆ, ಅದು ಕಂಟ್ರೋಲ್ ಮಾಡಿಕೊಳ್ಳಿ. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಮಿತ್ರಧಾರೆ, ಸ್ವಲ್ಪ ವ್ಯಯ, ಮಿತ್ರರಲ್ಲಿ ಚೆನ್ನಾಗಿರಿ, ಅನುಕೂಲ ಪಡ್ಕೋಬೋದು. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಟೆನ್ಷನ್, ವ್ಯಯ ಇದೆಲ್ಲ ಮಧ್ಯಾಹ್ನದವರೆಗೂ ಉಂಟು. ಖಂಡಿತ ಗಮನ ಕೊಡಬೇಕು. ಮಧ್ಯಾಹ್ನದ ಮೇಲೆ ಪರವಾಗಿಲ್ಲ, ಆದರೂ ಈ ದಿನ ಪೂರ್ತಿ ವ್ಯಯವೇ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಮಧ್ಯಾಹ್ನದವರೆಗೂ ಶುಭಕರವಾಗಿಲ್ಲ, ಆಮೇಲೆ ದಿನ ಪರವಾಗಿಲ್ಲ. ಪದೇ ಪದೇ ಹೇಳ್ತೀವಿ, ಎಲ್ಲ ನಕ್ಷತ್ರ ಎಲ್ಲ ರಾಶಿಯವರಿಗೂ ಅಮಾವಾಸ್ಯೆ ಇದೆ, ನೋಡ್ಕೊಳ್ಳಿ. ಅಮಾವಾಸ್ಯೆ ಮುಗಿದ ನಂತರ ಪ್ರಥಮ ಬರುತ್ತದೆ, ಇದನ್ನೆಲ್ಲ ತಿಳ್ಕೊಳ್ಳಿ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು ಮಧ್ಯಾಹ್ನದವರೆಗೂ. ಮಧ್ಯಾಹ್ನ ಮೇಲೆ ಅಷ್ಟೊಂದು ಶುಭವಾಗಿಲ್ಲ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ 1, 2, 3ನೇ ಪಾದಗಳು ಪ್ರತ್ಯೇಕಿತಾರೆ. ಅಪಶಗುನಗಳು, ಸ್ವಲ್ಪ ಅನಾನುಕೂಲಗಳು ಇಂಥದ್ದೆಲ್ಲ ಉಂಟು. ನೋಡಿಕೊಂಡು ಯಾವುದನ್ನು ಅವಾಯ್ಡ್ ಮಾಡಬೇಕೋ ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಮಧ್ಯಾಹ್ನದ ಮೇಲೆ 1:30 ಮೇಲೆ ಪರವಾಗಿಲ್ಲ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ 4ನೇ ಪಾದ ಶುಭವಾಗಿಲ್ಲ ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ನಂತರ ಎಲ್ಲ ಕಾರ್ಯಗಳು ಚೆನ್ನಾಗಿದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಕ್ಷೇಮವು, ಉದ್ಯೋಗ ಅಭಿವೃದ್ಧಿಯು, ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಕಸಿಬಲ್ಲಿ ಅನುಕೂಲವೂ ಉಂಟು ಮಧ್ಯಾಹ್ನದವರೆಗೂ. ಆ ನಂತರ ಶುಭಕರವಾಗಿಲ್ಲ. ನಂತರ ನೋಡುವಂಥದ್ದು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ವಿಪತ್ತು. ಎಂದಿನಂತೆ ಮಾಡುವ ಕೆಲಸಗಳಲ್ಲಿ ತೊಂದರೆ ಇಲ್ಲ. ಮಧ್ಯಾಹ್ನದ ಮೇಲೆ ಶುಭಕರವಾಗಿರುತ್ತದೆ. ಕ್ಷೇಮವು, ನಿಮ್ಮ ಕಸುಬಲ್ಲಿ ಅನುಕೂಲವೂ ಇದೆ. ಆದರೂ ಅಮಾವಾಸ್ಯೆ, ಪ್ರಥಮ ಇದೆಲ್ಲ ನೋಡ್ಕೊಳ್ಳಿ. ಮಕರ ನಕ್ಷತ್ರ ಸಿಂಹರಾಶಿ, ಸಂಪತ್ತು ಉಂಟು. ಕಾರ್ಯಗಳಲ್ಲಿ ಅಲ್ಪ ಸ್ವಲ್ಪ ತಡೆ ಇದೆ ಮಧ್ಯಾಹ್ನದವರೆಗೆ. ಮಧ್ಯಾಹ್ನದ ಮೇಲೆ ಸಮಯ ಉತ್ತಮವಾಗಿಲ್ಲ, ಎಚ್ಚರ ವಹಿಸಬೇಕಾಗುತ್ತದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಮಧ್ಯಾಹ್ನದವರೆಗೆ ಸಮಯ ಉತ್ತಮವಾಗಿಲ್ಲ. ಮಧ್ಯಾಹ್ನದ ಮೇಲೆ ಹಣಕಾಸಿನ ವರಮಾನ ಹೆಚ್ಚಾಗುತ್ತದೆ, ಲಾಭವೂ ಉಂಟು. ನಂತರ ನೋಡುವಂಥದ್ದು ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ ಪರಮ ಮಿತ್ರಧಾರೆ. ಆದ್ದರಿಂದಾಗಿ ಮಿತ್ರರಿಂದಲೂ ಗುರುವಿನ ಆಶೀರ್ವಾದದಿಂದಲೂ ನಿಮ್ಮ ಕೆಲಸಗಳಲ್ಲಿ ಜಯ ಉಂಟು. ಮಧ್ಯಾಹ್ನದ ಮೇಲೆ ಸ್ವಲ್ಪ ಒಂದು 40% ಮಾತ್ರ ಚೆನ್ನಾಗಿರುತ್ತದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಪರಮ ಮಿತ್ರಧಾರೆ ಇದೆ. ಆದ್ದರಿಂದ ಕೆಲವು ಕೆಲಸಗಳಲ್ಲಿ ಫ್ರೆಂಡ್ಸ್ಗಳ ಸಹಾಯದಿಂದ ನಿಮ್ಮ ಕಾರ್ಯಗಳು ಅನುಕೂಲಕರವಾಗಿ ಆಗುತ್ತದೆ. ಅಥವಾ ತಿಳಿದೇ ಇರುವವರು ಕೂಡ ನಿಮಗೆ ಅನುಕೂಲ ಮಾಡಿಕೊಡ್ತಾರೆ ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ಮೇಲೆ ಅಷ್ಟೊಂದು ಹೇಳಿಕೊಳ್ಳುವಂತೆ ಇಲ್ಲ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಮಿತ್ರಧಾರೆಯು, ಅದೇ ಸಮಯದಲ್ಲಿ ರೋಗವೃದ್ಧಿಯೂ ಉಂಟು. ಸರಿಯಾಗಿ ಮಾತ್ರೆಗಳನ್ನು ತಗೊಳ್ಳಿ, ಎಲ್ಲ ಸರಿ ಹೋಗುತ್ತದೆ. ಮಧ್ಯಾಹ್ನದ ಮೇಲೆ ಇನ್ನಷ್ಟು ಚೆನ್ನಾಗಿರುತ್ತದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಟೆನ್ಷನ್, ರೋಗವೃದ್ಧಿ ಮಧ್ಯಾಹ್ನದವರೆಗೂ ಸರಿಯಾಗಿಲ್ಲ, ಆಮೇಲೆ ಪರವಾಗಿಲ್ಲ. ಚಿತ್ತಾ ನಕ್ಷತ್ರ ತುಳಾ ರಾಶಿ, ಟೆನ್ಷನ್ ಇದೆ. ಆದ್ದರಿಂದ ಮಧ್ಯಾಹ್ನದವರೆಗೂ ಗಮನ ಕೊಡಿ, ಆ ನಂತರ ಶುಭಕರವಾಗಿದೆ. ಸ್ವಾತಿ ನಕ್ಷತ್ರ ತುಳಾ ರಾಶಿ, ಮಧ್ಯಾಹ್ನದವರೆಗೂ ಅನುಕೂಲವು, ಸುಖ ಅಭಿವೃದ್ಧಿಯೂ ಉಂಟು. ಆ ನಂತರ ಒಂದು 40% ಮಾತ್ರನೇ ಚೆನ್ನಾಗಿರೋದು, ಟೆನ್ಷನ್ ಇದೆ. ಇದರಲ್ಲಿ ವಿಶಾಖ ನಕ್ಷತ್ರ ತುಳಾ ರಾಶಿ, ಪ್ರತ್ಯೇಕಿತಾರೆ. ಅನುಕೂಲವಿಲ್ಲದ ದಿನವಿದು ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ಮೇಲೆ ಪರವಾಗಿಲ್ಲ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಮಧ್ಯಾಹ್ನದವರೆಗೂ ಅನುಕೂಲಕರವಾಗಿ ಇಲ್ಲ. ಆನಂತರ ಅನುಕೂಲವೂ ಶತ್ರುನಾಶವೂ ಉಂಟು. ಇದೆಲ್ಲ ಈ ದಿನದಲ್ಲಿ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಮಧ್ಯಾಹ್ನದವರೆಗೂ ಶುಭಕರವಾಗಿದೆ, ಕ್ಷೇಮ ಉಂಟು. ಆನಂತರ ಅನುಕೂಲವಿಲ್ಲ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಏಟು, ಗಾಯಗಳು, ವಿಪತ್ತು ಉಂಟಾಗುವ ದಿನವಿದು ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ಮೇಲೆ ಎಲ್ಲವೂ ಸರಿ ಹೋಗುತ್ತದೆ, ಅನುಕೂಲವಿದೆ. ಮೂಲ ನಕ್ಷತ್ರ ಧನುಸು ರಾಶಿ, ಸಂಪತ್
ಹಂಗಾಗಿ ವರಮಾನ ಅದನ್ನು ಹೆಚ್ಚು ಮಾಡಿಕೊಳ್ಳೋದು ನಿಮ್ಮ ಇಲ್ಲಿ ಇದೆ ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ನಂತರ ಸ್ವಲ್ಪ ಆಚೆ ಓಡಾಡೋದು ಕಡಿಮೆ ಮಾಡಿಕೊಂಡ್ರೆ ಉತ್ತಮ. ಹಾಗೇ ಹೋಗಬೇಕಾದಾದರೂ ಎಚ್ಚರ ವಹಿಸಿ. ಪೂರ್ವಾಷಾಢ ನಕ್ಷತ್ರ, ಧನುಸು ರಾಶಿ, ಜನ್ಮತಾರೆ ಇದು. ದೇವರಕ್ಕಾಗಿ ಕಡ್ಡಿ ಕರ್ಪೂರ ಈ ರೀತಿ ಖರ್ಚು ಮಾಡಿ ಜಪವೋ ಪಾರಾಯಣಗಳೋ ಮಾಡಿಕೊಳ್ಳಿ. ಮಧ್ಯಾಹ್ನದ ಮೇಲೆ ಪರವಾಗಿಲ್ಲ. ಉತ್ತರಾಷಾಢ ನಕ್ಷತ್ರ, ಧನುಸು ರಾಶಿ, 1ನೇ ಪಾದ ಖಂಡಿತವಾಗಿ ಶುಭವಾಗಿದೆ. ಅಲ್ಪ ಸ್ವಲ್ಪ ವಿಘ್ನಗಳು ಬರುತ್ತದೆ, ಅದನ್ನೆಲ್ಲ ದಾಟಬಹುದು, ತೊಂದರೆ ಇಲ್ಲ. ಮಧ್ಯಾಹ್ನದ ಮೇಲೆ ಅಷ್ಟೊಂದು ಹೇಳಿಕೊಳ್ಳುವಂತೆ ಇಲ್ಲ, ಎಚ್ಚರ. ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ, ಪರಮ ಮಿತ್ರ ತಾರೆ, ಸ್ವಲ್ಪ ರೋಗ ಭಯ, ಇದು ಮಧ್ಯಾಹ್ನದವರೆಗೂ. ಆ ನಂತರ ಜನ್ಮತಾರೆ ಬರುತ್ತದೆ, ಆದ್ದರಿಂದ ಗಮನ ಕೊಡಬೇಕು. ಶ್ರವಣ ನಕ್ಷತ್ರ, ಮಕರ ರಾಶಿ, ಮಿತ್ರಧಾರೆಯು ಸ್ವಲ್ಪ ರೋಗ ಭಯವೂ ಉಂಟು ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ನಂತರ ಅಂದರೆ 1:33 ಮೇಲೆ ಪರಮ ಮಿತ್ರಧಾರೆಯು ರೋಗ ಭಯ ಉಂಟು. ಆರೋಗ್ಯ ಮಾತ್ರ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಧನಿಷ್ಠ ನಕ್ಷತ್ರ, ಮಕರ ರಾಶಿ, ಇದರಲ್ಲಿ ವಿಶೇಷವಾಗಿ ಮಕರ, ಕುಂಭ ಅಂತ ಧನಿಷ್ಠ ಎರಡರಲ್ಲೂ ಇರುತ್ತದೆ. ಮಕರ ರಾಶಿಯವರಿಗೆ ಟೆನ್ಷನ್ ಉಂಟು, ರೋಗ ಭಯ ಉಂಟು. ಮಧ್ಯಾಹ್ನದವರೆಗೆ ಅಷ್ಟೊಂದು ಸರಿಯಾಗಿಲ್ಲ, ಸ್ವಲ್ಪ ರೆಸ್ಟ್ ತಗೊಳ್ಳಿ. ಆಮೇಲೆ ದೋಷಗಳೆಲ್ಲ ಕರಗುತ್ತದೆ. ಧನಿಷ್ಠ ನಕ್ಷತ್ರ, ಕುಂಭರಾಶಿ, ಟೆನ್ಷನ್, ಆದರೂ ಲಾಭಕ್ಕೂ ತೊಂದರೆ ಇಲ್ಲ. ಮಧ್ಯಾಹ್ನದ ಮೇಲೆ ಇನ್ನಷ್ಟು ಚೆನ್ನಾಗಿರುತ್ತದೆ. ಶತಭಿಷ ನಕ್ಷತ್ರ, ಕುಂಭರಾಶಿ, ಅನುಕೂಲವಿದೆ, ಲಾಭವಿದೆ ಈ ದಿನ ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ಮೇಲೆ ಸ್ವಲ್ಪ ಕೈಕಾಲು ನೋವುಗಳು, ಗ್ಯಾಸ್ ಟ್ರಬಲ್ ಜಾಸ್ತಿ ಆಗುತ್ತದೆ, ನೋಡ್ಕೊಳ್ಳಿ. ಪೂರ್ವ ಭಾದ್ರಪದ ನಕ್ಷತ್ರ, ಕುಂಭರಾಶಿ, 1, 2, 3 ಪಾದಗಳು ಮಧ್ಯಾಹ್ನದವರೆಗೆ ಅಷ್ಟೊಂದು ಶ್ರೇಷ್ಠವಾಗಿಲ್ಲ. ಮಧ್ಯಾಹ್ನದ ಮೇಲೆ ದೋಷಗಳೆಲ್ಲ ಕರಗಿ ಶುಭವನ್ನು ಕೊಡುತ್ತದೆ. ಪೂರ್ವ ಭಾದ್ರಪದ ನಕ್ಷತ್ರ, ಮೀನರಾಶಿ, ಮಧ್ಯಾಹ್ನದವರೆಗೂ ಧನಹಾನಿ ಪ್ರತ್ಯೇಕ್ತಾರೆ, ಹಂಗಾಗಿ ಅನಾನುಕೂಲವೇ ಇದೆ. ಆ ನಂತರ ಮಧ್ಯಾಹ್ನದ ಮೇಲೆ ಕಾರ್ಯಗಳಲ್ಲಿ ಸಾಧಕ ತಾರೆಯಾಗಿ ಅನುಕೂಲವಾಗಿದೆ. ಆದರೂ ಹಣಕಾಸು ವಿಷಯ, ಕೊಡೋದು ತಗೊಳ್ಳೋ ವಿಷಯಗಳಲ್ಲಿ ಹೆಚ್ಚಾಗಿ ಗಮನ ಕೊಡಬೇಕು. ಉತ್ತರ ಭಾದ್ರಪದ ನಕ್ಷತ್ರ, ಮೀನರಾಶಿ, ಕ್ಷೇಮವಿದೆ, ಆರೋಗ್ಯವಿದೆ, ಆದರೆ ಧನಹಾನಿ ಇದೆ. ಇವತ್ತು ದಿನಪೂರ್ತಿ ಹಾಗೆ ಇದೆ. ಅದರಲ್ಲೂ ಮಧ್ಯಾಹ್ನದ ಮೇಲೆ ವ್ಯವಹಾರ ಮಾಡೋದರಲ್ಲಿ ಖಂಡಿತವಾಗಿ ಬೇಡ, ನೋಡ್ಕೊಳ್ಳಿ. ರೇವತಿ ನಕ್ಷತ್ರ, ಲಾಸ್ಟ್ ನಕ್ಷತ್ರ, ಮೀನರಾಶಿ, ಇವತ್ತು ಶುಭವಾಗಿಲ್ಲ. ಮಧ್ಯಾಹ್ನದವರೆಗೂ ಬಿಕ್ಕಟ್ಟಿನ ಪರಿಸ್ಥಿತಿ ಬರುತ್ತದೆ. ಹಣಕಾಸನ್ನು ಕಳ್ಕೊಳ್ಳುವ ಅಥವಾ ಏಟು ಗಾಯಗಳಾಗುವಂಥ ದಿನವಿದು, ಗಮನ ಕೊಡಲೇಬೇಕು. ಮಧ್ಯಾಹ್ನದ